ನೋಡಿ, ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಿಗಳಿಗೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಹೋಟೆಲ್ಗಳೇನೋ ಬಂದ್ ಆಗಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಯಲ್ಲಿ ಇದೇ ಸಿಲಿಂಡರ್ ಅಭಾವದಿಂದ ಮೀನಿನ ಉದ್ಯಮಕ್ಕೂ ಕೂಡ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಹೋಟೆಲ್ ಉದ್ಯಮ ಕುಂಠಿತಗೊಂಡ ಬೆನ್ನಲ್ಲೇ ಇದೀಗ ನೆಲಕಚ್ಚಿರುವಂತದ್ದು. ಮೀನಿನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಎಲ್ಲವೂ ಕೂಡ ಏರುಪೇರಾಗ್ತಾ ಇದೆ. ಯಾರು ಕೂಡ ಈ ಕಡೆ ಬರ್ತಾ ಇಲ್ಲ. ಶಿವಾಜಿನಗರದ ರಸೆಲ್ ಮಾರ್ಕೆಟ್ನಲ್ಲಿ ವ್ಯಾಪಾರವೇ ಇಲ್ಲ ಅಂತ ಹೇಳಿ ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಮಾರ್ಕೆಟ್ನಲ್ಲಿ ವ್ಯಾಪಾರ ಇಲ್ಲದೆ ಮೀನುಗಾರರು ಕಂಗಾಲಾಗಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ವ್ಯಾಪಾರಿಗಳ ಬದುಕು ಸಂಕಷ್ಟದಲ್ಲಿದೆ. ಹೋಟೆಲ್ಗಳಿಂದ ಮೀನಿನ ಬೇಡಿಕೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಹೋಟೆಲ್ಗಳೇ ಕ್ಲೋಸ್ ಆಗಿದ್ದಾವೆ, ಹಾಗಾಗಿ ಮೀನುಗಳನ್ನು ಖರೀದಿ ಮಾಡ್ತಾ ಇಲ್ಲ. ಇಲ್ಲಿ ಈಗ ಇವರಿಗೆ ನಷ್ಟ ಆಗ್ತಾ ಇದೆ. ವ್ಯಾಪಾರಿಗಳ ಬದುಕು ಸದ್ಯಕ್ಕೆ ಸಂಕಷ್ಟದಲ್ಲಿದೆ. ಹೋಟೆಲ್ಗಳಿಂದ ಮೀನಿನ ಬೇಡಿಕೆಯಲ್ಲಿ ಭಾರಿ ಇಳಿಕೆ ಆಗಿದೆಯಂತೆ. ಹಾಗಾಗಿ ಮೀನು ಖರೀದಿಗೆ ಬಾರದ ಹೋಟೆಲ್ ಮಾಲೀಕರು ಈ ಹಿಂದೆ 400ರಿಂದ 500 ಕೆಜಿ ಮೀನು ಖರೀದಿ ಆಗ್ತಾ ಇತ್ತು ಈ ಒಂದು ರಸೆಲ್ ಮಾರ್ಕೆಟ್ನಿಂದ. ಹೋಟೆಲ್ಸ್ಗಳು ಈಗ ಕೇವಲ 30ರಿಂದ 40 ಕೆಜಿಗೆ ಸೀಮಿತ ಆಗೋಗಿದೆ. ಸಿಲಿಂಡರ್ ಇಲ್ಲದೆ ಹೋಟೆಲ್ ಬಂದ್ ಆಗಿದೆ ಒಂದು ಕಡೆ. ದಿನನಿತ್ಯ 20 ಟನ್ ಮೀನು ವ್ಯಾಪಾರ ಆಗ್ತಾ ಇತ್ತು. ರಸೇಲ್ ಮಾರ್ಕೆಟ್ನಲ್ಲಿರುವಂತಹ ಗ್ರಾಹಕರು ಬರ್ತಾ ಇಲ್ಲ ಈ ಒಂದು ಮಾರ್ಕೆಟ್ಗೆ. ಎಲ್ಲವೂ ಕೂಡ ಖಾಲಿ ಹೊಡಿತಾ ಇದೆ. ಮೀನಿನ ಬೆಲೆಯಲ್ಲಿ 40% ಭಾರಿ ಕುಸಿತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಹೋಟೆಲ್ಸ್ಗಳು ಬಂದ್ ಆಗಿದೆ. ನಾನ್ ವೆಜ್ ಹೋಟೆಲ್ಗಳು ಎಲ್ಲವೂ ಕೂಡ ಬಂದ್ ಆಗಿರೋದ್ರಿಂದ, ಗ್ಯಾಸ್ ಇಲ್ಲ ಅಂತ ಹೇಳಿ ಹೋಟೆಲ್ಗಳು ಬಂದ್ ಆದ್ರೆ ಮತ್ತೆ ಇವ್ರ ಬಿಸ್ನೆಸ್ ಕೂಡ ಕಡಿಮೆ ಆಗುತ್ತೆ. ಹೋಟೆಲ್ಗಳಿಗೆ ಅಡಿಗೆಗೋಸ್ಕರ ಇಲ್ಲಿಂದಲೇ ಖರೀದಿ ಮಾಡಲಾಗ್ತಾ ಇತ್ತು ಶಿವಾಜಿನಗರ ರಸೆಲ್ ಮಾರ್ಕೆಟ್ನಿಂದ. ಇದೇ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಇದೇ ಒಂದು ರಸೆಲ್ ಮಾರ್ಕೆಟ್ನಲ್ಲಿ ನಮ್ಮ ಪ್ರತಿನಿಧಿ ವಿನೂತ ವಾಕ್ ಥ್ರೂ ನಡೆಸಿದ್ದಾರೆ. ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬನ್ನಿ ನೋಡೋಣ. ನಡುವಿನ ಯುದ್ಧ ಕೇವಲ 2 ದೇಶಕ್ಕಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಆ ಒಂದು ಯುದ್ಧ ಇಡೀ ಬೆಂಗಳೂರಿನ ಜನತೆಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದಕ್ಕೊಂದು ಲಿಂಕ್ ಅನ್ನು ಏರ್ಪಡುವ ಮೂಲಕ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಿದೆ. ಈಗಾಗಲೇ ಸಾಕಷ್ಟು ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ ರೆಸ್ಟೋರೆಂಟ್ಗಳು ಕೂಡ ಬಂದಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮೀನಿನ ವ್ಯಾಪಾರವೂ ಕೂಡ ಸ್ಥಗಿತಗೊಂಡಿದೆ. ಇದೀಗ ನಾವು ಪ್ರಸ್ತುತ ಶಿವಾಜಿನಗರದ ಮೀನು ಮಾರ್ಕೆಟ್ನಲ್ಲಿರುವಂಥದ್ದು. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮೀನಿನ ಮಳಿಗೆಗಳು ಇಲ್ಲಿದೆ. ಆದರೆ ಈ ಒಂದು ಬಂದ್ಗಳ ಹಿನ್ನೆಲೆಯಲ್ಲಿ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಬಂದ್ಗಳ ಹಿನ್ನೆಲೆಯಲ್ಲಿ ಇದೀಗ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಈ ಹಿಂದೆ ಅಂದ್ರೆ ಒಂದು ಇಸ್ರೇಲ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಮೊದಲು ಸಾಕಷ್ಟು ಮೀನಿನ ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಅಂದ್ರೆ ಅದರಲ್ಲೂ ಕೂಡ ಸಂಡೇ ಅಂತಂತೂ ತುಂಬಾನೇ ಅತ್ಯಂತ ಹೆಚ್ಚು ವ್ಯಾಪಾರ ಇಲ್ಲಿ ವಹಿವಾಟುಗಳು ನೆರವೇರ್ತಾ ಇತ್ತು. ಇದೀಗ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಈ ಹಿಂದೆ ಒಂದು ದಿನಕ್ಕೆ 300ರಿಂದ 400 ಕೆಜಿಯಷ್ಟು ಮೀನುಗಳು ಸೇಲ್ ಆಗ್ತಾ ಇತ್ತು. ಆದರೆ ಇವತ್ತು ಪ್ರಸ್ತುತ ಕೇವಲ 30ರಿಂದ 40 ಕೆಜಿಯಷ್ಟು ಮೀನುಗಳು ಮಾತ್ರ ಸೇಲ್ ಆಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಪರಿಸ್ಥಿತಿ ಇದೀಗ ಎದುರಾಗಿರುವಂಥದ್ದು. ಇನ್ನ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಒಂದು ಮೀನು ವ್ಯಾಪಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಮಾತಾಡ್ತೋಣ. 400ರಿಂದ 500 ಕೆಜಿ ಓಡೋದು ಈಗ 40-50 ಕೆಜಿ ಓಡೋದೇ ತುಂಬ ಕಷ್ಟ ಆಗಿದೆ. ಮೀನು ಹೋಟ್ಲವರು ಒಬ್ಬೊಬ್ಬರು 30 ಕೆಜಿ 20 ಕೆಜಿ ತಗೊತಾ ಇದ್ರು. ಈಗ ಯಾರು 2 ಕೆಜಿ 3 ಕೆಜಿ ತಗೊಂಡು ಹೋಗ್ತಾ ಇದ್ದಾರೆ. ಏನು ಸಾರ್ ಅಂದರೆ ಗ್ಯಾಸ್ ಇಲ್ಲ, ಏನು ಮಾಡೋಣ, ತುಂಬ ತೊಂದರೆ ಆಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ, ಏನು ಮಾಡಬೇಕು ಏನು ಅರ್ಥ ಆಗ್ತಾ ಇಲ್ಲ ಅಂತ ಕ್ಲೋಸ್ ಇದೆ ಹೋಟ್ಲ್ ಅಂತ ಹೇಳ್ತಾ ಇದ್ದಾರೆ ಅವರು. ಎಸ್, ನೋಡಿದ್ರಲ್ಲ, ಸಾಮಾನ್ಯವಾಗಿ ಯುದ್ಧಕ್ಕೂ ಮೊದಲು 300ರಿಂದ 400 500 ಕೆಜಿಗಳವರೆಗೂ ಕೂಡ ಸೇಲ್ ಆಗ್ತಿದ್ದಂತಹ ಮೀನುಗಳು ಇದೀಗ 30ರಿಂದ 40 ಕೆಜಿ ಸೇಲ್ ಆಗೋದಕ್ಕೂ ಕೂಡ ತುಂಬಾನೇ ಕಷ್ಟಪಡ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನ ಇಲ್ಲಿನ ಮೀನಿನ ವ್ಯಾಪಾರಿಗಳು ಹೇಳಿರುವಂಥದ್ದು. ಯುದ್ಧ ಇದೇ ರೀತಿಯಾಗಿ ಮುಂದುವರಿತಾನೆ ಹೋದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಕುಂಠಿತವಾಗುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.